ತೂತುಗತ್ತಲೆಯಲ್ಲಿ ತಾತನ ಮದುವೆ ಎನ್ನುವುದು ಉತ್ತರ ಕರ್ನಾಟಕದ ಕಡೆ ಅತಿ ಹೆಚ್ಚು ಬಳಕೆಯಲ್ಲಿರುವ ಒಂದು ಆಡುಮಾತಿನ ಗಾದೆ. ಈ ಗಾದೆಯು ಅಸ್ತವ್ಯಸ್ತತೆ ಮತ್ತು ಅತಿಯಾದ ಗೊಂದಲದ ಪರಿಸ್ಥಿತಿಯನ್ನು ವಿಡಂಬನಾತ್ಮಕವಾಗಿ ವಿವರಿಸುತ್ತದೆ. ಇದರ ಸಂಪೂರ್ಣ ವಿಸ್ತರಣೆ ಇಲ್ಲಿದೆ. ಗಾದೆಯ ಅರ್ಥ: ತೂತುಗತ್ತಲೆ ಎಂದರೆ ಕಡುಗತ್ತಲೆ ಅಥವಾ ಏನೂ ಕಾಣದಂತಹ ಪರಿಸ್ಥಿತಿ. ಅಂತಹ ಕತ್ತಲೆಯಲ್ಲಿ ಅದೂ ವಯಸ್ಸಾದ ತಾತನ ಮದುವೆ ಮಾಡುವುದು ಎಂದರೆ ಅದು ಎಷ್ಟು ಅವಾಂತರಗಳಿಂದ ಕೂಡಿರುತ್ತದೆ ಎಂಬುದನ್ನು ಈ ಗಾದೆ ಸೂಚಿಸುತ್ತದೆ. ಅಂದರೆ ಯಾವುದೇ ಶಿಸ್ತು ಇಲ್ಲದ, ಗೊಂದಲಮಯವಾದ ಅಥವಾ ಅರೆಬರೆ ಸಿದ್ಧತೆಯಿಂದ ನಡೆಯುವ ಕಾರ್ಯಗಳನ್ನು ಈ ಮಾತು ಹಾಸ್ಯ ಚಟಾಕಿಯಂತೆ ಬಳಸುತ್ತದೆ. ವಿಸ್ತರಣೆ: ಈ ಗಾದೆಯ ಒಳಾರ್ಥವನ್ನು ನಾವು 3 ಮುಖಗಳಲ್ಲಿ ನೋಡಬಹುದು. ಅವ್ಯವಸ್ಥೆಯ ಪರಮಾವಧಿ: ಒಂದು ಕೆಲಸಕ್ಕೆ ಯಾವುದೇ ಪದ್ಧತಿ, ನಿಯಮ ಅಥವಾ ಸರಿಯಾದ ಆಯೋಜನೆ ಇಲ್ಲದಿದ್ದಾಗ ಅಲ್ಲಿ ಎಲ್ಲವೂ ಉಲ್ಟಾಪಲ್ಟಾ ಆಗುತ್ತದೆ. ಕತ್ತಲೆಯಲ್ಲಿ ನಡೆಯುವ ಮದುವೆಯಲ್ಲಿ ಯಾರಿಗೆ ಮಾಲೆ ಹಾಕಬೇಕು, ಯಾರು ಎಲ್ಲಿ ಕುಳಿತುಕೊಳ್ಳಬೇಕು ಎಂಬ ಅರಿವಿರುವುದಿಲ್ಲ. ಅಸಮರ್ಪಕ ಸಮಯ: ಮದುವೆ ಎನ್ನುವುದು ಸಂಭ್ರಮದ ಮತ್ತು ಎಲ್ಲರಿಗೂ ಕಾಣುವಂತೆ ನಡೆಯಬೇಕಾದ ಕಾರ್ಯ. ಆದರೆ ಅದನ್ನು ಕತ್ತಲೆಯಲ್ಲಿ ಮಾಡುವುದು ಮತ್ತು ವಯಸ್ಸಾದ ಕಾಲದಲ್ಲಿ ಮಾಡುವುದು ಎರಡೂ ವಿಪರ್ಯಾಸವೇ. ಅಂದರೆ ಸಮಯ ಮತ್ತು ಸಂದರ್ಭಕ್ಕೆ ಹೊಂದಾಣಿಕೆಯಾಗದ ಕೆಲಸಗಳು ಎಂದರ್ಥ. ಗೊಂದಲದ ಗೂಡು: ಒಂದು ಕಚೇರಿಯಲ್ಲೋ ಅಥವಾ ಮನೆಯ ಕಾರ್ಯಕ್ರಮದಲ್ಲೋ ಯಾರು ಏನು ಮಾಡುತ್ತಿದ್ದಾರೆ ಎಂದು ತಿಳಿಯದಷ್ಟು ಗೊಂದಲ ನಿರ್ಮಾಣವಾದಾಗ ಜನರು ಇದೇನು ತೂತುಗತ್ತಲೆಯಲ್ಲಿ ತಾತನ ಮದುವೆ ನಡೆದ ಹಾಗಿದೆಯಲ್ಲ ಎಂದು ಮೂದಲಿಸುತ್ತಾರೆ. ಉದಾಹರಣೆ: ಯಾವುದೇ ಪೂರ್ವಸಿದ್ಧತೆ ಇಲ್ಲದೆ ಒಂದು ದೊಡ್ಡ ಯೋಜನೆಯನ್ನು ಜಾರಿಗೆ ತಂದಾಗ ಅಲ್ಲಿ ಕೆಲಸಗಾರರಿಗೆ ತಮ್ಮ ಜವಾಬ್ದಾರಿ ತಿಳಿಯದೆ ಓಡಾಡುತ್ತಿದ್ದರೆ ಅಂತಹ ಸನ್ನಿವೇಶಕ್ಕೆ ಈ ಗಾದೆ ಅಚ್ಚುಕಟ್ಟಾಗಿ ಹೊಂದುತ್ತದೆ. ಜೀವನದ ಪಾಠ: ಯಾವುದೇ ಕೆಲಸವನ್ನಾದರೂ ಸರಿಯಾದ ಸಮಯದಲ್ಲಿ ಸರಿಯಾದ ಯೋಜನೆಯೊಂದಿಗೆ ಮಾಡಬೇಕು. ಇಲ್ಲದಿದ್ದರೆ ಅದು ಕತ್ತಲೆಯಲ್ಲಿ ನಡೆದ ಕೆಲಸದಂತೆ ವ್ಯರ್ಥವಾಗುತ್ತದೆ ಮತ್ತು ಹಾಸ್ಯಕ್ಕೆ ವಸ್ತುವಾಗುತ್ತದೆ ಎಂಬುದು ಇದರ ಸಂದೇಶ.